ಹುಬ್ಬಳ್ಳಿಯ ಇನಾಮ್ ವೀರಾಪುರ್ನಲ್ಲಿ ಮಾನ್ಯ ಎಂಬ ಸವರ್ಣೀಯ ಜಾತಿಯ ಹುಡುಗಿಯೊಬ್ಬಳು ದಲಿತ ಮಾದಿಗ ಹುಡುಗನನ್ನ ಪ್ರೀತಿಸಿ ಮದುವೆ ಆಗಿರುವ ದ್ವೇಷದಿಂದ 7 ತಿಂಗಳ ಗರ್ಭಿಣಿ ಮಾನ್ಯಾಳನ್ನ ಅವಳ ತಂದೆ ಹಾಗೂ ಕುಟುಂಬದವರು ಮರ್ಯಾದೆ ಹತ್ಯೆ ಮಾಡಿ ಹಾಗೂ ಆ ದಲಿತ ಮಾದಿಗ ಹುಡುಗನ ಕುಟುಂಬದವರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಪೂಜಾರಿ ಮತ್ತು ರಾಜ್ಯ ಕಾನೂನು ಸಲಹೆಗಾರರಾದ ಶ್ರೀ ಪ್ರಮೋದ್ ಹಿರೇಮನಿ, ವಕೀಲರು ಅಥಣಿ ಮತ್ತು ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಮೇತ್ರಿ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಮುಖೇಶ್ ಅರಳಿಕಟ್ಟಿ, ತಾಲೂಕಾ ಅಧ್ಯಕ್ಷರಾದ ಶ್ರೀ ರವೀಂದ್ರ ಮಾದರ್ ಸಂತ್ರಸ್ತರಿಗೆ ಭೇಟಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದು ಆರೋಪಿತರಿಗೆ ಕಠಿಣ ಶಿಕ್ಷೆಯಾಗುವಂತೆ ಒತ್ತಾಯಿಸಲಾಯಿತು ಮತ್ತು ಎಲ್ಲ ದಲಿತ ಸಮುದಾಯಗಳು ಒಗ್ಗಟ್ಟಿನಿಂದ ಈ ಅಮಾನವೀಯ ಕೃತ್ಯದ ವಿರುದ್ಧ ಪ್ರತಿಭಟಿಸುವಂತೆ ಮನವಿ ಮಾಡಲಾಯಿತು. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಈಗ ಇನಾಮ್ ವೀರಾಪುರ ಅನ್ನುವಂಥ ಗ್ರಾಮದಲ್ಲಿ ಏನು ಮರ್ಯಾದೆ ಹತ್ಯೆ ನಡೆದಿದೆ ಮತ್ತು ದಲಿತ ಕುಟುಂಬದ ಮೇಲೆ ಇವತ್ತು ಏನು ಅವರು ಹಲ್ಲೆ ಮಾಡಿದ್ದಾರೆ ಆ ವಿಷಯವಾಗಿ ನಾವು ಇಲ್ಲಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ ಒಂದು ಏನು ಮನವಿ ಮಾಡ್ಕೋತೀನಂದರೆ, ಇದನ್ನು ತಮ್ಮ ಊರಿನಲ್ಲಿ ತಾವಿರುವಂಥ ಸ್ಥಳದಲ್ಲಿ ಈ ವಿಷಯವನ್ನು ತಾವು ಪ್ರತಿಭಟನೆ ಮಾಡಬೇಕು ಮತ್ತು ತಪ್ಪು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಮರ್ಯಾದೆ ಹತ್ಯೆ ವಿಚಾರವಾಗಿ ಇವತ್ತು ಏನು ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ತನಿಖೆಗಳನ್ನು ಮಾಡಿ ಮತ್ತು ಈ ಒಂದು ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿನದಾದಂಥ ಒಂದು ವಿಶೇಷವಾದಂಥ ಒಂದು ಕಾಯ್ದೆಯನ್ನು ತರಬೇಕು ಅನ್ನೋದನ್ನು ಇವತ್ತು ಎಲ್ಲ ದಲಿತ ಮುಖಂಡರ ಮೂಲಕವಾಗಿ ನಾವಿವತ್ತು ಅವರಿಗೆ ಹಕ್ಕೊತ್ತಾಯವನ್ನು ಪಡಿಸ್ತೇವೆ. ಅದೇ ರೀತಿಯಾಗಿ ಮರ್ಯಾದೆ ಹತ್ಯೆ ಅನ್ನುವಂಥ ಪ್ರಕರಣ ಭಾಳ ಗಂಭೀರ ಸ್ವರೂಪದ ಪ್ರಕರಣಗಳಾಗಿದ್ದು ಯಾವುದೇ ಅಂತರ್ಜಾತಿ ವಿವಾಹವಾದಂತಹ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ವಿಶೇಷವಾಗಿ ಸರ್ಕಾರದವರು ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಅವರ ಮೇಲೆ ಮಾನಿಟರ್ಗಳನ್ನು ಮಾಡಬೇಕು. ಪೊಲೀಸ್ ಸಿಬ್ಬಂದಿಗಳ ಮೂಲಕವಾಗಿ ಅವರಿಗೆ ಜೀವ ರಕ್ಷಣೆಯನ್ನು ಮತ್ತು ಅವರ ಆಸ್ತಿಪಾಸ್ತಿ ರಕ್ಷಣೆಯನ್ನು ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಬಹಳ ಮುತುವರ್ಜಿಯಿಂದ ಮಾಡಬೇಕು ಮತ್ತು ಸಮಾಜದಲ್ಲಿ ಒಂದು ಸಮ ಬಾಳ್ವೆಯನ್ನು ನಿರ್ಮಾಣ ಮಾಡಿಕೊಡಲಿಕ್ಕೆ ಸರ್ಕಾರದವರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಇವತ್ತು ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರಾಮಚಂದ್ರ ಅವರ ಮೂಲಕವಾಗಿ ಮತ್ತು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿ ಅವರ ಮೂಲಕವಾಗಿ ನಾವು ಕರ್ನಾಟಕದ ಎಲ್ಲ ದಲಿತ ಬಾಂಧವರಿಗೆ ಈ ಒಂದು ಸಂದೇಶವನ್ನು ಕೊಡ್ತೀವಿ. ಅದಕ್ಕಾಗಿ ಎಲ್ಲರೂ ಇದರ ಬಗ್ಗೆ ಕಾರ್ಯನಿರತರಾಗಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ದಲಿತ ವಿಮೋಚನಾ ಸಮಿತಿಯವರು ಕೂಡ ಇವತ್ತಿಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಮೂಲಕವಾಗಿ ಕೂಡ ಇವತ್ತು ನಾವು ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ದಲಿತರಿಗೆ ಈ ಮೂಲಕವಾಗಿ ನಾವು ಒಂದು ಕರೆಯನ್ನು ಕೊಡ್ತೀವಿ. ಅವರು ಇದ್ದಂಥ ಸ್ಥಳದಲ್ಲಿ ಅವರು ಎಲ್ಲರೂ ಈ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಅಮಾನವೀಯ ಕೃತ್ಯಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಮಾಡಬೇಕು. ಆಯಾ ತಹಶೀಲ್ದಾರ್ಗಳಿಗೆ ಮನವಿಯನ್ನು ಕೊಡಬೇಕು ಮತ್ತು ಆಯಾ ಪೊಲೀಸ್ ಠಾಣೆಗಳಿಗೆ ಹೋಗಿ ಇವತ್ತು ಏನು ಕಾಯ್ದೆ ಇದೆ SC STದವರ ಕುಂದುಕೊರತೆ ಸಭೆಗಳನ್ನು ಪ್ರತಿ ತಿಂಗಳು ನಡೆಸಬೇಕು ಅನ್ನೋದು ಯಾವ ಸ್ಟೇಷನ್ಗಳಲ್ಲಿ ಇವತ್ತು ನಡೆಸ್ತಾ ಇಲ್ಲ. ಆ ಸ್ಟೇಷನ್ಗಳ ಒಂದು ಠಾಣಾಧಿಕಾರಿಗಳಿಗೆ PSIಗಳಿಗೆ CPI ಸಾಹೇಬರುಗಳಿಗೆ ಅವರು ಹೋಗಿ ಹೇಳಿ ಅವ್ರ ಕುಂದುಕೊರತೆಗಳನ್ನು ಸಭೆಗಳನ್ನು ನಡೆಸಬೇಕು ಮತ್ತು ದಲಿತರಿಗೆ ರಕ್ಷಣೆಯನ್ನು ಕೊಡುವಂಥ ಕಾರ್ಯ ಮಾಡಬೇಕಂತ ಎಲ್ಲ ದಲಿತ ಬಾಂಧವರು ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ರಿ ಅಂತ ಈ ಮೂಲಕವಾಗಿ ನಾನು ಎಲ್ಲರಲ್ಲಿ ಕೇಳಿಕೊಡ್ತೀನಿ. ಬ್ಯೂರೋ ರಿಪೋರ್ಟ್, ಗರುಡ ಭೇಟೆ, ಕನ್ನಡ ನ್ಯೂಸ್, ಹುಬ್ಬಳ್ಳಿ.